ಕೋಲಾರ ಜಿಲ್ಲೆಯ ದೊಡ್ಡ ಹಸಾಳ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಪೋಷಣ್ ಅಭಿಯಾನದಡಿ 6 ತಿಂಗಳಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಗರ್ಭಿಣಿಯರಿಗೆ ಹಾಗೂ ಹಾಲುಣಿಸುವ ತಾಯಂದಿರಿಗೆ ಅಂಗನವಾಡಿ ಕೇಂದ್ರಗಳ ಮೂಲಕ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತದೆ. 3 ರಿಂದ 6 ವರ್ಷದ ಮಕ್ಕಳಿಗೆ ಆಟದ ಮೂಲಕ ಕಲಿಕೆಯ ವಾತಾವರಣ ಸಹ ಒದಗಿಸಲಾಗುತ್ತದೆ. ಅಕ್ಷರ ಅಭ್ಯಾಸ, ಸಂಖ್ಯೆಗಳ ಪರಿಚಯ, ಹಾಡುಗಳು, ಕಥೆಗಳು ಹಾಗೂ ಸಾಮಾಜಿಕ ನಡವಳಿಕೆಗಳನ್ನು ಕಲಿಸುವ ಮೂಲಕ ಮಕ್ಕಳನ್ನು ಪ್ರಾಥಮಿಕ ಶಾಲೆಗೆ ಸಜ್ಜುಗೊಳಿಸಲಾಗುತ್ತದೆ. ಮಕ್ಕಳಿಗೆ ಅಗತ್ಯವಿರುವ ವಿಟಮಿನ್ ಎ ದ್ರವ, ಕಬ್ಬಿಣಾಂಶದ ಮಾತ್ರೆಗಳು ಹಾಗೂ ಕ್ರಿಮಿನಾಶಕ ಮಾತ್ರೆಗಳನ್ನು ನೀಡಲಾಗುತ್ತದೆ. ತೀವ್ರ ಅನಾರೋಗ್ಯ ಅಥವಾ ತೀವ್ರ ಅಪೌಷ್ಟಿಕತೆ ಹೊಂದಿರುವ ಮಕ್ಕಳನ್ನು ಗುರುತಿಸಿ ಗುಣಮಟ್ಟದ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡಲಾಗುತ್ತದೆ. ದೂರದರ್ಶನದೊಂದಿಗೆ ಫಲಾನುಭವಿ ಮುನಿಷಾ, ತಾಯಿ ಕಾರ್ಡ್ ಮಾಡಿಸಿದ ನಂತರ ನನಗೆ ಅಂಗನವಾಡಿಯಿಂದ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ. ಇದರಿಂದ ನನ್ನ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ಉತ್ತಮವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ರೇಷನ್ ಕೊಡೋದಾಗ್ಲಿ ಮಾಡ್ತಾರೆ. ಮತ್ತೆ ನಾನು ಕನ್ಸೀವ್ ಆದಾಗಿಂದನೂ ತಾಯಿ ಕಾರ್ಡ್ ಅಷ್ಟೇ ಕನ್ಫರ್ಮ್ ಅಂತ ಗೊತ್ತಾಗಿದ ತಕ್ಷಣ ಒಂದು ವಾರ 10 ದಿವಸದೊಳಗಡೆ ತಾಯಿ ಕಾರ್ಡು ಬಂತು. ಅದು ಮತ್ತೆ ಇಂಜೆಕ್ಷನ್ ಟಿ ಇಂಜೆಕ್ಷನ್ ಆಗಿರ್ಬೋದು, ಬೂಸ್ಟರ್ ಆಗಿರ್ಬೋದು, ಅದು ಕೂಡ ಇಲ್ಲೇ ಅಂಗನವಾಡಿಯಲ್ಲೇ ಕೊಟ್ಟರು. ಸ್ನೇಹ, ನಮ್ಮೂರಿನ ಅಂಗನವಾಡಿ ಕೇಂದ್ರ ಸ್ವಚ್ಛ ಮತ್ತು ಶುದ್ಧವಾಗಿದೆ. ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ವಿತರಣೆ ಮಾಡುತ್ತಾರೆ. ಮಕ್ಕಳು ಸಂತಸದಿಂದ ಕಲಿಯುವ ವಾತಾವರಣ ನಿರ್ಮಾಣವಾಗಿದೆ. ಜವಾಬ್ದಾರಿಯಲ್ಲಿ ಕಂಪ್ಲೇಂಟ್ ಆಗಲಿ ಅಥವಾ ಅವರ ಟೀಚರ್ಸ್ ಅಥವಾ ಇಲ್ಲಿ ಒಂದು ಆಯಾ ಅವರ ಡಿಸಿಪ್ಲಿನರಿ ಕಂಪ್ಲೇಂಟ್ ಆಗಲಿ ಯಾವುದೇ ತರಹ ಕಂಪ್ಲೇಂಟ್ಸ್ ಇಲ್ಲ. ಈವನ್ ಏನು ರೇಷನ್ಸ್ ಬರ್ತಿದೆ ಅದು ಯಾವುದೇದಾಗಲಿ ಬೇರೆ ಕಡೆ ಪೋಲ್ ಆಗೋದಾಗ್ಲಿ ಅಥವಾ ಹಾಳಾಗೋದಾಗ್ಲಿ ಎಲ್ಲಿಲ್ಲ. ಏನ್ ರೇಷನ್ ಬರುತ್ತೋ ವಿತಿನ್ 3 to 2 days ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ. ಅಂಗನವಾಡಿ ಕಾರ್ಯಕರ್ತೆ ಮಹಾದೇವಿ, ಪ್ರತಿ ಮನೆಗೆ ಹೋಗಿ ಮಕ್ಕಳನ್ನು ಕರೆದು ತರುತ್ತೇವೆ. ಬೆಳಿಗ್ಗೆ ಹಾಲು ಮತ್ತು ರಾಗಿ ಲಡ್ಡು ನೀಡಲಾಗುತ್ತದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರದ ಪದಾರ್ಥಗಳನ್ನು ನೀಡಲಾಗುತ್ತದೆ ಎಂದರು. ಅದು ಓಪನ್ ಕೊಟ್ಟ ಆದ್ಮೇಲೆ ಅಟೆಂಡೆನ್ಸ್ ಹಾಕ್ತಿವಿ ಮಕ್ಕಳಿಗೆ. ಮಕ್ಕಳೆಲ್ಲ ನಮ್ಮ ಹೆಲ್ಪರ್ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಆದ್ಮೇಲೆ ಅವ್ರಿಗೆ ಅಟೆಂಡೆನ್ಸ್ ಕೊಡ್ತೀವಿ. ಅಟೆಂಡೆನ್ಸ್ ಕೊಟ್ಟ ಮೇಲೆ ನಾವು ಬೆಳಗಿನ ಉಪಹಾರ ಇದೆ, ಹಾಲು ಕೊಡ್ತೀವಿ. ಫಸ್ಟ್ ಹಾಲು ಕೊಟ್ಟ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಿಲೆಟ್ ಲಡ್ಡು ಅಂತ ಇದೆ, ಮಿಲೆಟ್ ಲಡ್ಡು ಕೊಡ್ತೀವಿ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರವಿಕುಮಾರ್, ಪೌಷ್ಟಿಕಾಂಶ ಕೊರತೆಯಿಂದ ಬಳಲುವ ಮಕ್ಕಳನ್ನು ಗುರುತಿಸಿ ಅಗತ್ಯ ಪೌಷ್ಟಿಕಾಂಶಗಳನ್ನು ನೀಡಲಾಗುತ್ತದೆ. ವಾರದಲ್ಲಿ 5 ದಿನ ಮೊಟ್ಟೆ ನೀಡಲಾಗುತ್ತದೆ. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಆ ಮಗು ಏನು ಡಿಸೀಸಸ್ ಆಗಿರ್ಬೋದು ಅಥವಾ ಅದು ಯಾಕೆ ಅದು ಅನುವಂಶೀಯತೆಯ ಕಾರಣದಿಂದ ಅಪೌಷ್ಟಿಕತೆ ಒಳಗಾಗಿದೆಯೋ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಒಳಗಾಗಿದೆಯೋ ಅದನ್ನು ಗುರುತಿಸಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ನಮ್ಮ RBSK ತಂಡದೊಂದಿಗೆ ಚರ್ಚಿಸಿ ಅದನ್ನು ಆರೋಗ್ಯ ವಿಭಾಗದಲ್ಲಿ ನಾವು ನೀಡ್ತಾ ಇದ್ದೀವಿ.